ಚಿತ್ರದುರ್ಗದ ಹಿಂದೂ ಮಹಾಗಣಪತಿ ಮಹೋತ್ಸವದಲ್ಲಿಂದು ವಿಶ್ವ ಹಿಂದೂ ಪರಿಷತ್, ಬಜರಂಗದಳ ಹಾಗೂ ವಿವಿಧ ಹಿಂದೂ ಸಂಘಟನೆಗಳ ಸದಸ್ಯರು ಸ್ವಚ್ಛತಾ ಕಾರ್ಯ ನಡೆಸಿದರು. ದೂರದರ್ಶನದೊಂದಿಗೆ ನಿವೃತ್ತ ನೌಕರರ ಸಂಘದ ಪದಾಧಿಕಾರಿ ಕೆಎಸ್ ನವೀನ್, ಹಿಂದೂ ಗಣಪತಿ ದರ್ಶನಕ್ಕೆ ನಿತ್ಯ ನೂರಾರು ಭಕ್ತರು ಆಗಮಿಸುತ್ತಾರೆ. ಈ ವೇಳೆ ಉಂಟಾಗುವ ಪ್ಲಾಸ್ಟಿಕ್ ಕಸ ಕಡ್ಡಿಯನ್ನು ಸ್ವಚ್ಛಗೊಳಿಸಲಾಯಿತು. ಸ್ವಚ್ಛ ಭಾರತ್ ಅಭಿಯಾನವನ್ನು ಆರಂಭಿಸುವ ಮೂಲಕ ಪ್ರಧಾನಿ ನರೇಂದ್ರ ಮೋದಿಯವರು ಹಾಕಿಕೊಟ್ಟಿರುವ ಮಾದರಿ ಎಲ್ಲರಿಗೂ ಮಾದರಿಯಾಗಿದೆ ಎಂದರು. 6 ಗಂಟೆಯಿಂದ 7:30ವರೆಗೆ ಎಲ್ಲ ಕಾರ್ಯಕ್ರಮವನ್ನು, ಸ್ವಚ್ಛತೆ ಕಾರ್ಯಕ್ರಮವನ್ನ ನಾವೊಂದು ಟೀಮ್ ಅಲ್ಲಿ ಮಾಡ್ತಾ ಇದ್ದೇವೆ. ನಾವು ಸಂಪೂರ್ಣ ಇದೆಲ್ಲ ಈ ವಿಶ್ವ ಹಿಂದೂ ಗಣಪತಿ ವಿಸರ್ಜನೆ ಆಗೋವರೆಗೂ ಬೆಳಗ್ಗೆ ದಿವಸ ನಮ್ಮ ಲೋಕೇಶ್ ಅವರ ಅಧ್ಯಕ್ಷತೆಯಲ್ಲಿ ನಾವೆಲ್ಲರೂ ಕೂಡ ಸ್ವಚ್ಛತೆಯನ್ನ ಕಾರ್ಯಕ್ರಮಿಸ್ತೇವೆ. ಸ್ವಚ್ಛತೆಯೇ ದೈವ. ಬಿಜೆಪಿ ನಗರ ಮಂಡಲದ ಅಧ್ಯಕ್ಷ ಎಚ್ಎನ್ ಲೋಕೇಶ್, ಸ್ವಚ್ಛತಾ ಕಾರ್ಯದಲ್ಲಿ ಹಿಂದೂ ಸಂಘಟನೆಗಳ ಕಾರ್ಯಕರ್ತರು ಕೈಜೋಡಿಸಿದ್ದಾರೆ. ಈ ಮೂಲಕ ಹಿಂದೂ ಗಣಪತಿ ಉತ್ಸವಕ್ಕೆ ಸಹಕಾರ ನೀಡುತ್ತಿದ್ದಾರೆ ಎಂದು ತಿಳಿಸಿದರು. ಎಂಪ್ಲಾಯಿ ಅಸೋಸಿಯೇಷನ್ ಅವರು ಕೈ ಜೋಡಿಸಿದ್ರು. ಮತ್ತೆ ನಮ್ಮ ಯೋಗ ಗುರುಗಳು ಮೇಡಮ್ ಅವರು, ಮತ್ತೆ ಎಲ್ಲ ಹೇಮಾವತಿ ಮೇಡಮ್ ಅವರು, ಎಲ್ಲರೂ ಪ್ರತಿ ಚಿತ್ರದುರ್ಗದಲ್ಲಿ ಏನು ಸಂಘ ಸಂಸ್ಥೆಗಳಿದಾವೋ ಪ್ರತಿ ಜನಾಂಗಗಳು ಎಲ್ಲರೂ ಒಂದೊಂದು ದಿವಸ ಎಲ್ಲರೂ ಬಂದು ಸಹಕರಿಸ್ತಿದ್ದಾರೆ. ಪತಂಜಲಿ ಯೋಗ ಸಮಿತಿ ಜಿಲ್ಲಾಧ್ಯಕ್ಷೆ ಹೇಮಾವತಿ ಯೋಗದ ಜೊತೆಗೆ ಸ್ವಚ್ಛತೆಯಲ್ಲೂ ಪಾಲ್ಗೊಂಡಿದ್ದಾಗಿ ಹೇಳಿದರು. ಯಾವಾಗ್ಲೂ ಬಂದು ಇಲ್ಲಿ ನಾವು ಸೇವೆ ಮಾಡಬೇಕು. ವರ್ಷ ಬಂದು ನಾವು ಇಲ್ಲಿ ಯಾರು ಏನೇ ಮಾಡ್ಲಿ ಏನೇ ಆಗ್ಲಿ ನಾವಿಲ್ಲಿ ಸೇವೆ ಮಾಡ್ಬೇಕಂತ ಮನೋಭಾವದಿಂದ ಈ ನಮ್ಮ ಚಿತ್ರದುರ್ಗ ನಮ್ಮ ಸ್ವಚ್ಛತಾ ಕಾರ್ಯಕ್ರಮ ಇಲ್ಲೆಲ್ಲಾನು ಚೆನ್ನಾಗಿ ನಡೆಸ್ಕೊಂಡು ಹೋಗ್ಬೇಕಂತೇಳಿ. ಸಮಾಜ ಸೇವಕಿ ರೀನಾ, ನಿತ್ಯ ನೂರಾರು ಜನರು ಬರುವ ಸ್ಥಳದಲ್ಲಿ ಸ್ವಚ್ಛತೆಗೆ ಹೆಚ್ಚಿನ ಆದ್ಯತೆ ನೀಡಲಾಗುತ್ತಿದೆ ಎಂದರು. ಗಣಪತಿ ಈ ಭಾಗದಲ್ಲಿ ಏನಿದೆ ಅಂದ್ರೆ ದಿನ ಸಾವಿರಾರು ಜನ ಬಂದು ದರ್ಶನ ಮಾಡ್ತಾ ಇರ್ತಾರೆ. ಇಲ್ಲಿ ಅಲ್ಲಲ್ಲೇ ತುಂಬಾ ಕಸ ಹಾಕೋಗ್ತಾರೆ. ಆದ್ರೆ ಈ ಭಾಗನ ನಾವೆಲ್ಲರೂ ಸೇರಿ ಬರೀ ಪೌರ ಸೇವಕರು ಒಂದೇ ಮಾಡಿದ್ರೆ ಸಾಲದು. ಹಾಗಾಗಿ ಎಲ್ಲ ಸಂಘ ಸಂಸ್ಥೆಗಳ ಜೊತೆ ಸೇರಿ ನಾವು ಇಲ್ಲಿ ಪ್ರತಿದಿನನೂ ಸ್ವಚ್ಛತೆ ಮಾಡ್ತಾ ಇರ್ತೀವಿ.